ನಟಿ ಕಾವ್ಯ ಅವರು ನಿಜವಾಗ್ಲೂ ಆ ರೀತಿ ಮಾಡಿರೋಕೆ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ನೋಡಿದ್ರೆ ಕಾವ್ಯ ಅವರಿಗೆ ಕಲಬುರಗಿಯಲ್ಲಿ ಏನು ಗುರುಬಂಡಿ ಅಂತ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಲ್ಲ, ಅವ್ರು ನೋಡಿದ್ರೆ ಬೈತಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಇವರು ಕಾವ್ಯ ವಿರುದ್ಧ ಒಂದು ಪ್ರತಿಭಟನೆಯೂ ಸಹ ಮಾಡ್ತಿದ್ದಾರಲ್ಲಿ. ಒಂದು ಕನ್ನಡ ಪರ ಸಂಘಟನೆ ಎಲ್ಲರೂ ಕೂಡ ಒಗ್ಗೂಡಿ ಕಲಬುರಗಿ ಜನತೆಗೆ ಅವರು ಕ್ಷಮೆ ಕೇಳಬೇಕು, ನಾವು ಅವ್ರಿಗೆ ದುಡ್ಡು ಕೊಟ್ಟು, ಅದು 1,00,000 ರೂಪಾಯಿ ಕೊಟ್ಟು ಕಲಬುರಗಿ ಕರೆಸಿರ್ತೀವಿ ಅವಾರ್ಡ್ ಫಂಕ್ಷನ್ ಕಾರ್ಯಕ್ರಮ, ಪ್ರಶಸ್ತಿ ಕೊಡುವಂಥ ಕಾರ್ಯಕ್ರಮಕ್ಕೆ. ಅಲ್ಲಿ ಕಾವ್ಯ ಅವರು ಹೆಚ್ಚು ಸಮಯ ಇರಲೇ ಇಲ್ಲ. ವೇದಿಕೆ ಮೇಲೆ ಬರ್ತಾರೆ, ಸ್ವಲ್ಪ ಹೊತ್ತು ಇರ್ತಾರೆ, ನಮಗೆ ಟೈಮ್ ಆಯಿತು ನಾವು ಹೋಗ್ಬೇಕು ಅಂತ ಹೇಳಿ ಹೊರಟೋಗ್ಬಿಡ್ತಾರೆ. ಸೊ ಈಗ ಈ ರೀತಿ ಅವಮಾನ ಆಗಿದೆ. ಅಲ್ಲಿ ಗಣ್ಯರು ಕೂಡ ಇದ್ರು. ಸೊ ಗಣ್ಯರೆಲ್ಲರೂ ಕೂಡ ಅವ್ರಿಗೂ ಬೇಸರ ಆಗಿದೆ. ಪ್ರಶಸ್ತಿ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ, ಕಾವ್ಯ ಅವ್ರಿಗೂ ಕೂಡ ಪ್ರಶಸ್ತಿಯನ್ನು ಕೊಟ್ವಿ. ಈ ಥರ ಕಾವ್ಯ ಅವರು ಮಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಗುರುಬಂಡಿ ಎನ್ನುವವರು ವ್ಯಕ್ತಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮಗೆ ಅವಮಾನ ಆಗಿದೆ, ಕಾವ್ಯ ಈ ಕೂಡಲೇ ಕ್ಷಮೆ ಕೇಳಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆ ಇದು ಯಾವುದು ನಿಜ ಯಾವುದು ತಪ್ಪು ಅಂತ ಕಾವ್ಯ ಅವರು ಇನ್ನೊಮ್ಮೆ ಅವ್ರ ಕಡೆಯಿಂದ ಒಂದು ಕ್ಲಾರಿಟಿ ಕೊಡಬೇಕಿದೆ. ಕಾವ್ಯ ಅವರು ನಿಜವಾಗ್ಲೂ ಅಲ್ಲಿ ಫಂಕ್ಷನ್ಗೆ ಲೇಟಾಗಿ ಹೋದ್ರಾ ಅಥವಾ ಫಂಕ್ಷನ್ ಲೇಟಾಗಿ ಸ್ಟಾರ್ಟ್ ಆಯ್ತಾ, ವೇದಿಕೆ ಮೇಲೆ ಎಷ್ಟೊತ್ತಿದ್ರು, ಮತ್ತೆ ವೇದಿಕೆ ಮೇಲೆ ಯಾಕೆ ಮೈಕ್ ಕಿತ್ಕೊಂಡ್ರು, ವೇದಿಕೆ ಮೇಲೆ ಯಾಕೆ ಫೋಟೋ ಫ್ರೇಮ್, ಗಿಲ್ಲಿ ಮತ್ತೆ ಕಾವ್ಯದ ಒಂದು ಫೋಟೋ ಫ್ರೇಮ್ ಇತ್ತು ಅದನ್ನ ಕಿತ್ಕೋತಾರೆ, ಕಾವ್ಯ ಅವರಿಗೆ ಮಾತನಾಡೋಕ್ಕೆ ಯಾಕೆ ಬಿಡ್ಲಿಲ್ಲ, ಇದೆಲ್ಲದರ ಒಂದು ಕ್ಲಾರಿಟಿ ಕಾವ್ಯ ಅವರು ಕೊಟ್ಟರೆ ಚೆನ್ನಾಗಿರುತ್ತೆ. 2 ಸೈಡ್ ಸ್ಟೋರಿ ಕೇಳಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಎಲ್ಲರಿಗೂ ಕೂಡ.